ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ಇವತ್ತಿನ ಲಾಗಿಗೆ ಕೂಡ ನಾನು ನಿಮ್ಮನ್ನು ವೆಲ್ಕಮ್ ಮಾಡ್ತಾ ಇದ್ದೀನಿ. ನಿನ್ನೆ ನಾನು ಪಾರ್ಟ್ 1 ಲಾಗ್ ಹಾಕಿದ್ದೆ, ಸೊ ಅದರದ್ದು ಕಂಟಿನ್ಯೂ ಆಗಿ ಪಾರ್ಟ್ 2 ಲಾಗನ್ನು ಇಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಪಾರ್ಟ್ 2 ಅಲ್ಲಿ ಏನಾಯಿತು, ಎಲ್ಲಿಗೆಲ್ಲ ಹೋದ್ವಿ ಅಂತ ಇದರಲ್ಲಿ ತೋರಿಸ್ತೀನಿ. ಹಾಗೆ ಆಲ್ವಾಸಲ್ಲಿ ಆಲ್ವಾಸ್ ಹಬ್ಬ ಇತ್ತು, ಸೊ ಅದರದ್ದು ಪಾರ್ಟ್ 1 ನಾನು ಶೇರ್ ಮಾಡಿದ್ದೀನಿ. ಇವಾಗ ಪಾರ್ಟ್ 2 ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಮೂಡುಬಿದ್ರೆಯಲ್ಲಿ ಎಷ್ಟು ದಿವಸ ಇದ್ದೆ ಎಲ್ಲವನ್ನು ನೋಡ್ತಾ ನೋಡ್ತಾ ನಿಮಗೂ ಗೊತ್ತಾಗುತ್ತೆ. ಪಾರ್ಟ್ 1 ಪಾರ್ಟ್ 2 ಪಾರ್ಟ್ 3 ಈ ಥರ ನಾನು ಮಾಡ್ತೀನಿ. ತುಂಬ ವೀಡಿಯೋಸ್ ಇದೆ, ಹಾಗೆ ತುಂಬ ವಿಶೇಷ ಇದೆ ಅಲ್ಲಿದ್ದು. ನಾನು ಏನೆಲ್ಲ ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆಲ್ಲ ಅಂದ್ಕೊಂಡಿದ್ದೀನಿ, ಅದನ್ನು ಎಲ್ಲವನ್ನು ಶೇರ್ ಮಾಡಬೇಕಂತ ಅನ್ಕೋತಾ ಇದ್ದೀನಿ. ಸೊ ಹಾಗೆ ಇವತ್ತಿನ ಲಾಗಿಗೆ ವೆಲ್ಕಮ್ ಮಾಡುತ್ತಾ ಮುಂದೆ ಏನಾಗುತ್ತೆ ಅಂತ ನೋಡೋಣ. ಸೊ ಇದು ನಾವು ಆಲ್ವಾಸ್ ಕಾಲೇಜಲ್ಲಿ ಚೆನ್ನಾಗಿ ಒಂದು ವ್ಯೂ ಇತ್ತು, ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ಇದು ತುಂಬ ಅಂದರೆ ತುಂಬಾ ಕ್ಯೂಟಾಗಿತ್ತು. ಹಿಂದ್ಗಡೆ ಅದರದ್ದು ಚೆನ್ನಾಗಿ ಸ್ಪೇಸ್ ಕೂಡ ಇತ್ತು. ಅದನ್ನು ನಿಮ್ಮ ಜೊತೆ ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ನಿನ್ನೆ ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದು ಇನ್ಸೈಡಲ್ಲಿ, ಅಂದರೆ ಔಟ್ಸೈಡೇ ಮಾಡೋದು. ಅದರಲ್ಲಿ ಇನ್ಸೈಡಲ್ಲಿ ನಾನು ಮ್ಯಾಂಗೋ ಹಾಗೆ ವೆರೈಟಿ ಸ್ವೀಟ್ಸ್ ಈ ಥರ ಎಲ್ಲ ಇದ್ದದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇವಾಗ ನಾನು ಔಟ್ಸೈಡ್ ಬಂದೆ. ರಿಟರ್ನ್ ಮನೆಗೆ ಹೋಗುವಾಗ ಅಲ್ಲಿ ಚೆನ್ನಾಗಿ ವ್ಯೂ ಇತ್ತು. ಅವ್ರು ಚೆನ್ನಾಗಿ ಅಲಂಕಾರ ಮಾಡಿದರು. ಆರ್ಟಿಫಿಷಿಯಲಲ್ಲಿ ಜಿಂಕೆ, ತುಂಬ ಒಂಟೆ ಈ ಥರದ್ದೆಲ್ಲ ಇತ್ತು. ಸೊ ಅಲ್ಲಿ ನಾವು ಫೋಟೋಸ್ ಎಲ್ಲ ತೆಗೆದ್ವಿ. ಅದನ್ನೆಲ್ಲ ತೆಗೆದು ಹೊರಗಡೆ ಬರುವಾಗ ನಮಗೆ ಪ್ಲ್ಯಾಂಟ್ಸ್ ಎಲ್ಲ ಇದೆ, ಗಿಡ ಎಲ್ಲ, ಅದನ್ನು ಕೂಡ ನಾನು ನಿಮ್ಮ ಜೊತೆ ತೋರಿಸ್ತೀನಿ. ಜಾಸ್ತಿ ಏನಿಲ್ಲ, ಸ್ವಲ್ಪ ಸ್ವಲ್ಪ ಏನು ನಾನು ಶೂಟ್ ಮಾಡಿದ್ದೀನಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಕ್ಚುಲಿ ಒಂದೊಂದರದ್ದು ಹೆಸರು ಹೇಳಲಿಕ್ಕೆ ನಂಗೆ ಗೊತ್ತಿಲ್ಲ ಯಾವುದ್ರದ್ದು ಅಂತ. ಇದು ಗುಲಾಬಿದ್ದು ಎಲ್ರಿಗೂ ಗೊತ್ತಿರೋ ವಿಶೇಷ ಅಲ್ವ. ಅಂದರೆ ಅಲ್ಲಿ ಹಣ್ಣಿದ್ದು, ಏನಂದರೆ ಫ್ರೂಟ್ಸದ್ದು, ವೆಜಿಟೇಬಲ್ಸ್ ಈ ಥರದ್ದೆಲ್ಲ ಗಿಡ ಇತ್ತು. ಸೊ ಅದರದ್ದೆಲ್ಲ ಕರೆಕ್ಟಾಗಿ ಹೆಸರು ಗೊತ್ತಿಲ್ಲ. ಹಾಗೆ ಕರೆಕ್ಟಾಗಿ ಝೂಮ್ ಮಾಡಿ ಕೂಡ ನಾನು ಶೂಟ್ ಮಾಡಿಲ್ಲ. ನಾನು ಹೋಗ್ತಾ ಹೋಗ್ತಾ ಶೂಟ್ ಮಾಡ್ತಾ ಹೋಗ್ತೀನಿ, ಕಡೆ ಈ ಕಡೆ ನೋಡ್ತಾ. ಇದೊಂದು ಜಾಕ್ ಫ್ರೂಟ್ ಇದ್ದು, ಅಲ್ಲೇ ಬರೆದಿದೆ ಯಾವುದ್ರದ್ದು ಬೇಕಂತ. ಅದು ಡೈಮಂಡ್ ಸೀಬೆಕಾಯಿ ಅಂತೆ, ರೆಡ್ ಕಲರ್ ಇದ್ದು. ಹೀಗೆ ವೆರೈಟಿ ಇತ್ತು. ನಾನು ಅದನ್ನೆಲ್ಲ ಶೂಟ್ ಮಾಡ್ತಾ ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡಬೇಕಂತ ಶೂಟ್ ಮಾಡ್ತಾ ಇದ್ದೀನಿ. ಹಾಗೆ ಇಲ್ಲಿ ಹೋಗಿ ನನ್ನ ಮಗು ಕೂಡ ಹಾಗೆ ಆಚೆ ಈಚೆ ಓಡ್ತಾ ಇದ್ದ. ನೋಡಿ ಇವಾಗ ಅದನ್ನು ಕಟ್ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. ಅದಕ್ಕೆ ನಾನೇನು ಮಾಡಿದೆ, ಇನ್ನು ವೀಡಿಯೋಸೇ ಬೇಡ ಅಂತೇಳಿ ಆಚೆ ಹೋಗಿದ್ದೆ. ಮತ್ತು ಅವನನ್ನು ಕರ್ಕೊಂಡು ಹಸ್ಬೆಂಡ್ ಹೋದ್ರೆ ಮತ್ತು ನಾನು ಸ್ವಲ್ಪ ವೀಡಿಯೋಸ್ ಹಾಕಿದ್ದೆ. ಸೊ ಇದು ಕಾಲೇಜಿದ್ದು ಔಟ್ಸೈಡಿದ್ದು ಬ್ಯಾಕ್ ಸೈಡಲ್ಲಿ, ಇದು ನಮಗೆ ಆಗೋದು ಬ್ಯಾಕ್ ಸೈಡ್. ಅಲ್ಲಿ ನಾನು ಕಾಲೇಜಿದ್ದು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ವೀಡಿಯೋಸ್. ತುಂಬಾ ಚೆನ್ನಾಗಿದೆ, ತುಂಬಾ ದೊಡ್ಡ ಕಾಲೇಜ್ ಕೂಡ. ಆ್ಯಕ್ಚುಲಿ ಎಲ್ರಿಗೂ ಗೊತ್ತಿರ್ಬೋದು ಮ್ಯಾಂಗ್ಳೂರಲ್ಲಿ ಆಲ್ವಾಸ್ ಕಾಲೇಜ್ ಎಷ್ಟು ದೊಡ್ಡದಿದೆ ಅಂತ. ಸೊ ಅದನ್ನು ನಾವು ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ ಅಲ್ವಾ. ಸೊ ಹಾಗೆ ಹೊರಗಡೆ ಹೋಗುವಾಗ ಮಕ್ಳು ಹೇಳಿದ್ರು ಟ್ವಿಸ್ಟರ್ ಬೇಕಂತ. ಸೊ ಅದನ್ನು ತೆಗಿಲಿಕ್ಕೆ ಅಂತ ರಿಟರ್ನ್ ಹೋದ್ವಿ. ಅದನ್ನು ತೆಗೆದು ಮಾವಿನಕಾಯಿದ್ದು ಏನು ಕಟ್ ಮಾಡಿ ಸ್ಲೈಸಾಗಿ ಕಟ್ ಮಾಡಿ ಚಿಕ್ಕ ಚಿಕ್ಕಾಗಿ ಕ್ಯೂಬ್ಸ್ ಥರ ಕಟ್ ಮಾಡಿ ಅದಕ್ಕೆ ಆನಿಯನ್ ಸ್ಪೈಸಸ್ ಎಲ್ಲ ಹಾಕಿದ್ರು. ಅದು ಕೂಡ ತುಂಬಾ ಚೆನ್ನಾಗಿತ್ತು ಟೇಸ್ಟ್. ಅದರದ್ದು ಕೂಡ ಟೇಸ್ಟ್ ಮಾಡಿದ್ವಿ. ಅದನ್ನೆಲ್ಲ ತಿಂದು ಇನ್ನೇನು ತಿರುಗಿ ಹೋದ್ವಿ ನಾವು. ಹಾಗೆ ಜಾಕ್ ಫ್ರೂಟು ಕಟ್ ಮಾಡ್ತಾ ಜಾಕ್ ಫ್ರೂಟನ್ನು ಬಿಡಿಸಿ ಎಲ್ಲ ತೋರಿಸ್ತಾಯಿದ್ರು. ಅದನ್ನು ಕೂಡ ನಾನು ಏನು ಮಾಡಿದೆ, ಶೂಟ್ ಮಾಡಿದೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ. ಹಾಗೆ ನನಗೆ ಅಲ್ಲಿದ್ದು ಕಾಲೇಜಿದ್ದು ಎಂಟ್ರೆನ್ಸ್ ಉಂಟಲ್ವ, ಅದು ತುಂಬಾ ಖುಷಿಯಾಗುತ್ತೆ ನೋಡಲಿಕ್ಕೆ. ನೋಡಿ ನೀವೇ ನೋಡಿ ಯಾವ ಥರ ವ್ಯೂ ಇದೆ ಅಂತ. ಸೊ ಇದು ನಾವು ರಿಟರ್ನ್ ಮನೆಗೆ ಹೋಗೋದು. ಮನೆಗೆ ಹೋಗಿ ಲಂಚ್ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ಮಲಗಿ ಸಂಜೆ ಹೊತ್ತಲ್ಲಿ ನಾದಿನಿ ಮಗಳ ಮನೆಗೆ ಹೋಗ್ತಾ ಇರುವ ಒಂದು ವಿಡಿಯೋ ಇದು. ಹಸ್ಬೆಂಡ್ ಬಂದ ನಂತರ ನಾವು ಅಲ್ಲಿಗೆ ಹೋಗಲಿಲ್ಲ. ಮೂಡುಬಿದ್ರೆ ಹೋದ ನಂತರ ಅವರು ಕೂಡ ಬೆಲುವ ಈ ಥರ ಆ ಏರಿಯಾದಲ್ಲಿದ್ದಾರೆ. ಸೊ ಅಲ್ಲಿಗೆ ಹೋಗೋಣ ಅಂತ. ಅಲ್ಲಿ ನಾದಿನಿ ಮಗಳು, ಅವಳ ಹಸ್ಬೆಂಡ್ ಇಲ್ಲ, ಅವರು ಅಬ್ರೋಡಲ್ಲಿದ್ದಾರೆ. ಆದರೆ ಅವ್ರ ಮನೆಯವರು ಇದ್ದಾರಲ್ಲ ಅಂತೇಳಿ ಹೋಗ್ತಾ ಇರೋದು. ಓಕೆ, ಫೈನಲಿ ಅಲ್ಲಿಗೆ ಹೋದ ನಂತರ ಏನಾಯಿತು, ಏನೆಲ್ಲ ಮಾಡಿದ್ವಿ ಅಂತ ನೆಕ್ಸ್ಟ್ ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ. ಈ ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ನನ್ನ ಇವತ್ತಿನ ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಲಿಕ್ಕೆ ಕೂಡ ಮರಿಬೇಡಿ. ನಿಮಗೇನಾದರೂ ಕೇಳಲಿಕ್ಕೆ ಡೌಟ್ಸ್ ಇದ್ದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ನೀವು ಕೇಳ್ಬೋದು. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಕೇಳ್ಬೋದು. ಸೊ ಹಾಗೆ ನೆಕ್ಸ್ಟ್ ಇನ್ನು ಸಿಗೋಣ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.